ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 19. ಪ್ಲೀಸ್ ನೀನೇ ಏನಾದರೂ ಮಾಡು, ನಾನು ನಿನ್ನನ್ನೇ ನಂಬಿದ್ದೀನಿ, ಹೇಳಿದಳು ಪರಿಧಿ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಐ ವಿಲ್ ಬಿ ಆಲ್ವೇಸ್ ವಿತ್ ಯು ಎಂದು ಹೇಳಿ ಅವಳನ್ನು ಬಾಚಿ ತಬ್ಬಿಕೊಂಡ ಪೂರ್ವಾಂಕ್ ತನ್ನೆದೆಯಲ್ಲಿ ಮುಖ ಹುದಿಸಿಕೊಂಡವಳ ತಲೆ ನೇವರಿಸತೊಡಗಿದ. ಮೇಮ್ ಸಾಹಬ್ ಇಲ್ಲಿ ತನಕ ಪಾದಾರ್ಪಣೆ ಮಾಡಿದ್ದಾರೆ ಅಂದರೆ ನನ್ನಿಂದ ಏನು ಕೆಲಸ ಆಗಬೇಕು ಅಂತ. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಮೇಡಮ್? ಅವಳನ್ನು ಕೇಳಿದ ಪೂರ್ವಾಂಕ್. ಎಸ್, ಯು ಆರ್ ಕರೆಕ್ಟ್. ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು, ಅದಕ್ಕಾಗಿ ಬಂದೆ. ಏನು ಇರ್ಬೋದು, ಗೆಸ್ ಮಾಡು. ಅವಳ ಕೈಯಲ್ಲಿ ಎನಾಟಮಿ ಬುಕ್ ಕಂಡಿದ್ದರಿಂದ ಅವನು, ಯಾಕೆ ಇಲ್ಲಿಗೆ ಬುಕ್ ಹಿಡ್ಕೊಂಡು ಬಂದೆ? ಕಾಲೇಜ್ಗೆ ಹೋಗ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀಯಾ? ಇದು ಕಾಲೇಜ್ ಅಲ್ಲಮ್ಮ, ನನ್ನ ರೂಮು. ಬೇಕೆಂದೇ ಅವಳ ಕಾಲೆಳೆದಿದ್ದ ಪೂರ್ವಾಂಕ್. ನನ್ನನ್ನು ಅಮ್ಮ, ಆಂಟಿ ಅಂತೆಲ್ಲ ಕರಿಬೇಡ, ನನಗೆ ಅಷ್ಟೊಂದು ವಯಸ್ಸಾಗಿಲ್ಲ. ಹಾಗೆಲ್ಲ ಕರೆದರೆ ನಾನು ನಿನ್ನ ಅಂಕಲ್ ಅಂತ ಕರಿತೀನಿ. ಹೇಗೂ ನೀನು ನನಗಿಂತ 5 ವರ್ಷ ದೊಡ್ಡವನು. ತನ್ನ ಅಸಮಾಧಾನ ವ್ಯಕ್ತಪಡಿಸಿದಳು ರೀದಿ. ಆಯಿತು ಮಾರಾಯ್ತಿ, ತಪ್ಪಾಯಿತು. ಇನ್ಮುಂದೆ ಹಾಗೆಲ್ಲ ಕರಿಯಲ್ಲ. ಹೇಳು, ನೀನು ಬಂದ ಕೆಲಸ ಏನು ಅಂತ. ಕ್ಲಾಸಲ್ಲಿ ಸರಿಯಾಗಿ ಪಾಠ ಕೇಳಿಲ್ಲ ಅನಿಸುತ್ತೆ, ಅದಕ್ಕೆ ಪುಸ್ತಕ ಹಿಡ್ಕೊಂಡು ಬಂದಿದ್ದೀಯಾ? ಮತ್ತೆ ಪಾಠ ಮಾಡ್ತಿದ್ದಾಗ ಏನು ಮಾಡ್ತಾ ಇದ್ದೆ? ನಿದ್ದೆ ಮಾಡ್ತಾ ಇದೆಯಾ? ಏನಾದರೂ ಪನಿಷ್ಮೆಂಟ್ ಸಿಗ್ತಾ ಹೇಗೆ? ಅವಳ ಕಾಲೆಳೆದ. ನೀನು ಮೊದಲು ಅದೇ ಕೆಲಸ ಮಾಡ್ತಾ ಇದ್ದೆ ಅನಿಸುತ್ತೆ, ಅದಕ್ಕೆ ಹೇಳ್ತಾ ಇದ್ದೀಯಾ? ನಾನು ಬಂದ ಉದ್ದೇಶವೇ ಬೇರೆ. ಆದರೆ ನಾನು ನಿಜವಾಗ್ಲೂ ಯಾಕೆ ಬಂದೆ ಅಂತ ಅಮ್ಮನ ಹತ್ರ ಹೇಳೋಕ್ಕಾಗಲ್ವಲ್ಲ. ಈ ಪುಸ್ತಕ ನನ್ನ ಸೇಫ್ಟಿಗೋಸ್ಕರ ತಗೊಂಡು ಬಂದಿರೋದು. ನಿನ್ನ ಹತ್ರ ಬರೋಕೆ ಒಂದು ಕಾರಣ ಬೇಕಲ್ಲ. ನಾನು ಹೇಳಿರೋ ಕಾರಣ ನನಗೆ ಎನಾಟಮಿ ಅರ್ಥ ಆಗ್ತಿಲ್ಲ, ನಿನ್ನ ಹತ್ರ ಪಾಠ ಹೇಳಿಸ್ಕೋತೀನಿ ಅಂತ. ಅಂದರೆ ಕಾರಣ ಇಲ್ಲದೆ ನನ್ನ ಹತ್ರ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ ಅನ್ನು? ಮಾತು ಎಲ್ಲಿಂದ ಎಲ್ಲಿಗೋ ಸಾಗ್ತಾ ಇದೆ. ನೇರವಾಗಿ ವಿಷಯಕ್ಕೆ ಬರೋಣ. ಸುಮ್ಮನೆ ಸಮಯ ವ್ಯರ್ಥ ಮಾಡುವುದು ಬೇಡವೆನಿಸಿ ಹೇಳಿದಳು ರೀದಿ. ಅವಳು ಆ ಪುಸ್ತಕದೊಳಗಿಂದ ಒಂದು ಲೆಟರ್ ತೆಗೆದು ಅವನ ಕೈಗಿತ್ತು. ಹೇಳಿದಳು, ಓಹ್, ಐ ಆಮ್ ಸೋ ಹ್ಯಾಪಿ ಟುಡೇ. ಅಂದರೆ ಲವ್ ಲೆಟರ್ ಬರೆದು ಕೊಡ್ತಾ ಇದ್ದೀಯಾ? ಮತ್ತೆ ಇದೆಲ್ಲ ಹಳೆ ಕಾಲ ಆಯಿತು, ಮತ್ತೆ ಈಗ ಏನಿದ್ರು ಎಂದು ಹೇಳುತ್ತಾ ಅವನು ಅವಳ ಸಮೀಪಕ್ಕೆ ಬಂದು ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಅವಳ ನೆತ್ತಿಯ ಮೇಲೆ ತನ್ನ ತುಟಿಯೂರಿ ಸಿಹಿ ಮುತ್ತೊಂದನ್ನಿತ್ತ. ಭಯ, ಆತಂಕದಿಂದಿದ್ದ ರೀದಿಗೆ ಅದು ಹಿತವಾಗಿತ್ತು. ಅವಳು ಅವನ ಎದೆಗೆ ಒರಗಿಕೊಂಡಳು. ಆದರೆ ಈಗ ಅವಳು ಹಾಗೆ ಮೈಮರೆಯುವಂತೆ ಇರಲಿಲ್ಲವಲ್ಲ. ಹೌದು, ನನಗೆ ಬೇರೇನೂ ಕೆಲಸ ಇಲ್ಲ, ಅದಕ್ಕೆ ಈ ಲವ್ ಲೆಟರ್ ಬರೆದು ನಿಂಗೆ ಕೊಡ್ತಾ ಇದ್ದೀನಿ. ಅಲ್ಲ, ನಾನು ಇಷ್ಟು ಟೆನ್ಷನ್ನಲ್ಲಿ ಬಂದು ನಿಂಗೆ ಲೆಟರ್ ಕೊಡ್ತಿರ್ಬೇಕಾದ್ರೆ ಅದು ಲವ್ ಲೆಟರ್ ಅಂತ ಅನ್ನಿಸ್ತಾ ಇದೆಯಾ? ನನ್ನ ಮುಖ ನೋಡಿದರೆ ಗೊತ್ತಾಗಲ್ವಾ ನಾನು ಖುಷಿಯಾಗಿದ್ದೀನಾ ಅಥವಾ ಭಯ, ಆತಂಕದಿಂದ ಇದ್ದೀನಾ ಅಂತ? ಈ ಲೆಟರನ್ನು ಓದಿ ನೋಡು. ಅವನ ಕೈಗಿತ್ತಳು ಆ ಲೆಟರ್. ಸಾರಿ ರೀದಿ, ಇದು ನಿನ್ನ ಹೆಸರಿಗೆ ಬಂದಿರುವ ಲೆಟರ್ ಅಲ್ವಾ? ನಾನು ಓದೋದು ತಪ್ಪಾಗುತ್ತೆ. ನನಗೆ ಯಾರಾದರೂ ಪರ್ಸನಲ್ ಲೆಟರ್ ಬರೆದರೆ, ಲವ್ ಲೆಟರ್ ಬರೆದರೆ ಅದನ್ನು ನೀನು ಓದೋದು ತಪ್ಪಾಗುತ್ತೆ. ಮತ್ತೆ ನಾನೇ ಹೇಳ್ತಾ ಇದ್ದೀನಲ್ಲ, ಇದನ್ನು ತೆಗೆದು ಓದು ಅಂತ. ಇದು ನನಗೆ ಬಂದಿರೋ ಬೆದರಿಕೆ ಪತ್ರ. ನಿಂಗೂ ಇದಕ್ಕೂ ಸಂಬಂಧ ಇದೆ. ಅದಕ್ಕಾಗಿ ನಿನ್ನ ಅರಸ್ಕೊಂಡು ಮೊದಲ ಬಾರಿಗೆ ಅಮ್ಮನ ಹತ್ರ ಸುಳ್ಳು ಹೇಳಿಕೊಂಡು ಇಲ್ಲಿ ತನಕ ಬಂದಿರೋದು. ಅವಳಿಗೆ ತಾಯಿಯ ಬಳಿ ಸುಳ್ಳು ಹೇಳಿ ಬಂದಿದ್ದಕ್ಕೆ ಪಶ್ಚಾತ್ತಾಪವಿತ್ತು. ನನಗೂ ಇದಕ್ಕೂ ಸಂಬಂಧ ಇದೆಯಾ ಏನಂತ ಅವನು ತುಂಬ ಆಶ್ಚರ್ಯಗೊಂಡಿದ್ದ. ನೀನು ಈ ಕೆಲಸ ಮಾಡ್ತಾ ಇದ್ದೀಯಾ ಅಂತಲ್ಲ, ನೀನೇ ಓದಿ ನೋಡು, ನಿಂಗೆ ಅರ್ಥ ಆಗುತ್ತೆ. ಅವಳ ಮಾತು ಕೇಳಿ ಮನಸ್ಸಿಲ್ಲದಿದ್ದರೂ ಅವಳಿತ್ತ ಪತ್ರವನ್ನು ಓದಿ ನೋಡತೊಡಗಿದ ಪೂರ್ವಾಂಕ್. ಇದುವರೆಗೂ ಅವನು ತಮಾಷೆಯಾಗೇ ಮಾತಾಡುತ್ತಿದ್ದ. ಆದರೆ ಇದು ತಮಾಷೆಯ ವಿಷಯವಲ್ಲ, ತಮ್ಮಿಬ್ಬರಿಗೂ ಸಂಬಂಧಪಟ್ಟ ವಿಷಯ. ತಮ್ಮಿಬ್ಬರನ್ನು ಸೂಕ್ಷ್ಮವಾಗಿ ಯಾರೋ ಗಮನಿಸುತ್ತಿದ್ದಾರೆ. ಅದು ಒಬ್ಬಳು ಹುಡುಗಿ ಎಂದು ಅವನಿಗೆ. ಅದನ್ನು ಓದುತ್ತಲೇ ಅವನ ಹುಬ್ಬುಗಳು ಬೆಸೆದುಕೊಂಡವು. ಅವನು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದ. ಯಾರಿರಬಹುದು ಗೊತ್ತಾಗುತ್ತಿಲ್ಲ ಅವನಿಗೂ. ರೀದಿ ಅವನ ಬಳಿ ಹೇಳಿದಳು, ಇದು ಯಾರಿರಬಹುದು ಅಂತ ನಿಂಗೆ ಗೊತ್ತಾಗ್ತಿದೆಯಾ? ನನಗಂತೂ ತುಂಬ ಭಯ ಆಗ್ತಿದೆ. ಇಲ್ಲಿ ನಿನ್ನ ಹತ್ತಿರ ಮಾತಾಡೋಕೆ ಬರೋಕ್ಕೂ ನನಗೆ ಭಯ ಆಗ್ತಿತ್ತು. ಯಾರು ಅಷ್ಟೊಂದು ಗಮನ ಹರಿಸುವವರು? ಇನ್ನು ಮುಂದೆ ನಾನೆಲ್ಲೂ ನಿನ್ನ ಜೊತೆ ಹೊರಗೆ ಬರಲ್ಲ. ಕಾಲೇಜ್ಗೆ ಡ್ರಾಪ್ ಕೊಡ್ತೀನಿ ಅಂತ ನನ್ನ ಕರಿಬೇಡ. ನೀನು ಕರೆದಾಗ ಇಲ್ಲ ಅಂತ ಹೇಳೋಕ್ಕೆ ನನಗೆ ಮನಸ್ಸಾಗಲ್ಲ, ತುಂಬ ಬೇಜಾರಾಗುತ್ತೆ. ನಿಂಗೂ ಹಾಗೆ ಆಗ್ಬೋದು ಅಂತ ನಿನ್ನ ಮನಸ್ಸು ನೋಯಿಸೋಕೆ ನನಗೂ ಇಷ್ಟ ಇಲ್ಲ. ಮೊದಲಾಗಿ ಹೇಳಿಬಿಡ್ತಿದ್ದೀನಿ. ಯಾರೋ ಏನೋ ಹೇಳ್ತಾರೆ ಅಂತ ಅಷ್ಟು ಹೆದರ್ಕೊಂಡು ಕೂತ್ರೆ ಹೇಗೆ? ನಾವು ಹೆದರೋದು ಬೇಡ. ಈಗ ನಾವಿಬ್ಬರು ಹೇಗಿದ್ದೀವೋ ಹಾಗೆ ಇರೋಣ. ಅದ್ಯಾರು ತೊಂದರೆ ಕೊಡೋಕೆ ಬರ್ತಾರೋ ನಾನು ನೋಡ್ತೀನಿ. ಒಂದು ನಿಮಿಷ ನನ್ನ ಸುಮ್ಮನೆ ಬಿಟ್ಬಿಡು. ದೀಪ್ತಿ ನನ್ನ ಹಿಂದೆ ಆದರೆ ಇಷ್ಟೆಲ್ಲ ಮಾಡೋಷ್ಟು ಧೈರ್ಯ ಅವಳಿಗಿಲ್ಲ. ನನಗೆ ಒಬ್ಬಳು ಹುಡುಗಿ ಮೇಲೆ ಡೌಟ್ ಇದೆ. ಅವಳು ಈ ರೀತಿ ಮಾಡ್ತಿರಬಹುದಾ? ಯಾರು? ಯಾರ ಹುಡುಗಿ? ನೀನು ಮೊದಲು ಯಾರನ್ನಾದರೂ ಪ್ರೀತಿಸಿದ್ಯಾ? ಅದಕ್ಕಾಗಿ ಅವಳು ಹೀಗೆ ಮಾಡ್ತಿರೋದಾ? ನನಗೆ ನೋವಾಗುತ್ತೆ ಅಂತ. ನನ್ನಿಂದ ವಿಷಯ ಮುಚ್ಚಿಡಬೇಡ ಪುರು, ನಿಜ ಹೇಳು.
ಇಲ್ಲ ರೀತಿ, ನಾನು ಯಾರನ್ನು ಪ್ರೀತಿಸಿರಲಿಲ್ಲ. ಆದರೆ ಒಬ್ಬಳು ಹುಡುಗಿ ನನ್ನ ಹಿಂದೆ ಬಿದ್ದಿದ್ಲು. ಪ್ರಿಯಾಂಕಾ ಅಂತ ಅವಳ ಹೆಸರು. ನಾನು ನಿಮ್ಮ ಮನೆಗೆ ಬರುವ ಮೊದಲು ಒಂದು PGಯಲ್ಲಿದ್ದೆ. ಅಲ್ಲೇ ಹತ್ತಿರದ ಮನೆಯವಳು. ಅವರು ತುಂಬ ಶ್ರೀಮಂತರು. ಅವಳ ತಂದೆ ಮಾಜಿ MLA. ನನ್ನನ್ನು ಪ್ರೀತಿಸ್ತೀನಿ ಅಂತ ತುಂಬ ಕಾಟ ಕೊಡ್ತಾ ಇದ್ಲು. ನಾನು ಅವಳನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಸೂಸೈಡ್ ಮಾಡೋಕ್ಕೂ ಟ್ರೈ ಮಾಡಿದ್ಲು. ನಿದ್ರೆ ಮಾತ್ರೆ ತಿಂದು ಸಾಯೋಕ್ಕೆ ಟ್ರೈ ಮಾಡಿದ್ಲು. ತಕ್ಷಣವೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದರಿಂದ ಬದುಕಿ ಬಂದಿದ್ಲು. ಆಮೇಲೆ ನಾನು ಇಲ್ಲಿ ಬಂದಿದ್ದು. ಮತ್ತೆ ಏನಾಯಿತು ಅಂತ ಗೊತ್ತಿಲ್ಲ. ಅವಳೇನಾದರೂ ಈ ಕೆಲಸ ಮಾಡ್ತಾ ಇದ್ದಾಳಾ ಅಂತ ಆಗ್ತಾ ಇಲ್ಲ. ನೋಡೋಣ, ನೀನು ಭಯಪಡಬೇಡ. ಅವಳಿಗೆ ಧೈರ್ಯ ತುಂಬಿದ್ದ ಪೂರ್ವಾಂಕ್. ಆದರೆ ಅವನ ಮನಸ್ಸು ಆ ಬಗ್ಗೆ ಯೋಚಿಸುತ್ತಿತ್ತು. ನನಗೆ ತುಂಬ ಭಯ ಆಗುತ್ತೆ ಪೂರ್ವಾಂಕ್. ಅವಳು ನನ್ನನ್ನು ಏನಾದರೂ ಮಾಡಿದರೆ ಅಂತ. ಈ ಲೆಟರ್ ನೋಡಿದ ಮೇಲೆ ನನ್ನ ಭಯ ತುಂಬ ಜಾಸ್ತಿ ಆಯಿತು. ಪ್ಲೀಸ್ ನೀನೇ ಏನಾದರೂ ಮಾಡು. ಅಮ್ಮನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಪೇರೆಂಟ್ಸ್ ಹತ್ರ ಹೇಳಿದರೆ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅಂತ ನಾನು ಅವರ ನೋಟಿಸ್ಗೆ ತರಲಿಲ್ಲ. ನಾನೀಗ ನಿನ್ನನ್ನೇ ನಂಬಿದ್ದೀನಿ. ಕೊನೆಯ ವಾಕ್ಯ ಹೇಳುವಾಗ ಅವಳಿಗೆ ದುಃಖ ಒತ್ತರಿಸಿ ಬಂದಿತ್ತು. ಅಳು ಮುಖ ಮಾಡಿಕೊಂಡಿದ್ದಳು ರಿಧಿ. ಈಗ ಅವನೇ ಅವಳನ್ನು ಸಮಾಧಾನಪಡಿಸಬೇಕಿತ್ತು. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಐ ವಿಲ್ ಬಿ ಆಲ್ವೇಸ್ ವಿತ್ ಯು. ಈ ವಿಷಯದಲ್ಲಿ ನಾನು ಖಂಡಿತ ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ಡೋಂಟ್ ವರಿ. ನೀನು ನಿನ್ನ ಓದಿನತ್ತ ಗಮನ ಕೊಡು ಎಂದು ಹೇಳುತ್ತಾ ಅವಳನ್ನು ಬಾಚಿ ತಬ್ಬಿಕೊಂಡ. ತನ್ನೆದೆಯಲ್ಲಿ ಮುಖ ಹುದುಗಿಸಿಕೊಂಡವಳ ತಲೆ ನೇವರಿಸತೊಡಗಿದ ಪೂರ್ವಾಂಕ್ ಅವಳಿಗೆ ಭರವಸೆ ಕೊಡುವವನಂತೆ. ಬಳಿಕ ಅವಳಲ್ಲಿ ಹೇಳಿದ, ಇದನ್ನೆಲ್ಲ ಪತ್ತೆ ಹಚ್ಚುವುದಕ್ಕೆ ಸೂರ್ಯಕಾಂತ್ ಅಂತ ನನ್ನ ಪರಿಚಯದವರೊಬ್ಬರಿದ್ದಾರೆ. ಅವರ ಬಳಿ ಹೇಳ್ತೀನಿ. ಏನಾದರೂ ಮಾಡು. ನನಗೆ ಭಯದಿಂದ ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಇದರಿಂದ ಒಂದು ಸಲ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಇತ್ತೀಚೆಗೆ ಓದಿನ ಕಡೆ ಗಮನ ಕೊಡೋಕ್ಕೂ ಆಗ್ತಾ ಇಲ್ಲ. ಈ ಲೆಟರನ್ನು ನೀನೇ ಇಟ್ಕೋ. ಸೂರ್ಯಕಾಂತ್ ಅವರು ಕೇಳಿದರೆ ಕೊಡಬೇಕಾಗುತ್ತೆ. ನಾನಿನ್ನು ಹೊರಡ್ತೀನಿ. ರಿಧಿ ಮನೆಗೆ ಮರಳುತ್ತಿದ್ದಂತೆಯೇ ಪಾವನಿಯವರು ಕೇಳಿದರು, ನಿಂಗೆ ನೆಕ್ಸ್ಟ್ ಇಂಟರ್ನಲ್ ಎಕ್ಸಾಮ್ ಯಾವಾಗ? ಬರುವ 15ನೇ ತಾರೀಕಿಂದಮ್ಮ. ತಾಯಿಗೆ ಉತ್ತರಿಸಿದಳು ರಿಧಿ. ಸರಿಯಾಗಿ ಪ್ರಿಪೇರ್ ಆಗ್ತಾ ಇದ್ದೀಯಾ ತಾನೇ? ಇತ್ತೀಚೆಗೆ ನಡೆದಿರುವ ಘಟನೆಗಳಿಂದಾಗಿ ಭಯದಿಂದ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಪಾಸಂತೂ ಆಗ್ತೀನಿ, ಹೆದರಬೇಡ. ನನ್ನ ಫೈನಲ್ ಎಕ್ಸಾಮ್ ಮೊದಲೇ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದರೆ ಸಾಕಿತ್ತು ನನಗೆ. ಅಷ್ಟರಲ್ಲಿ ಪರೀಕ್ಷಿತ್ ಮನೆಗೆ ಬಂದಿದ್ದ. ಅವನು ತಂಗಿಯ ಬಳಿ ಹೇಳಿದ, ನಿನ್ನ ಫ್ರೆಂಡಿಗೆ ಡ್ರಾಯಿಂಗ್ ಮಾಡಿಕೊಡ್ತೀನಿ ಅಂತ ಹೇಳು. ಅದಕ್ಕೆ ಬೇಕಿರುವ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಬರೋಕೆ ಇಷ್ಟು ಹೊತ್ತಾಯಿತು ನನಗೆ. ಈಗ ಪರ್ವಾಳಿಂದ ದೂರ ಸರಿದು ಅಂಕಿತಾಳತ್ತ ವಾಲತೊಡಗಿದ್ದ ಪರೀಕ್ಷಿತ್. ಅಂಕಿತಾಳನ್ನು ಮೆಚ್ಚಿಸಲೆಂದೇ ಅವಳಿಗಾಗಿ ಡ್ರಾಯಿಂಗ್ ಮಾಡಿಕೊಡಲು ಒಪ್ಪಿಕೊಂಡಿದ್ದ ಪರೀಕ್ಷಿತ್. ಇದರಿಂದಾಗಿ ಅವನು ಗೆಳೆಯರ ಜೊತೆ ಹೊರಗೆ ತಿರುಗಾಡಿ ಕಾಲ ಕಳೆಯುವುದು ಕಡಿಮೆಯಾಗತೊಡಗಿತ್ತು. ನಾನು ಆಗಲೇ ನಿಮ್ಮಿಬ್ಬರನ್ನ ಪರಿಚಯ ಮಾಡಿಸಿಬಿಟ್ಟಿದ್ದೀನಿ. ನೀನೇ ಅವಳಿಗೆ ಕಾಲ್ ಮಾಡಿ ತಿಳಿಸು. ನಿಮ್ಮಿಬ್ಬರ ಮಧ್ಯೆ ನನ್ನ ಎಳಿಬೇಡ, ಅಣ್ಣನ ಬಳಿ ಹೇಳಿದಳು ರಿಧಿ. ಮಗ ಮನೆಯಲ್ಲೇ ಕುಳಿತು ಡ್ರಾಯಿಂಗ್ ಮಾಡುವುದು, ಪೇಂಟಿಂಗ್ ಮಾಡುವುದರಿಂದ ಪಾವನಿಯವರಿಗೂ ತುಂಬ ನೆಮ್ಮದಿ ಎನಿಸಿತು. ಪರೀಕ್ಷಿತ್ಗೆ ತಿಳಿಯದಂತೆ ರಿಧಿಯ ಬಳಿ ಹೇಳಿಕೊಂಡಿದ್ದರು. ಅಂಕಿತಾಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಅವಳಿಂದಾಗಿ ಇವತ್ತು ನನ್ನ ಮಗ ಮನೆಗೆ ಬೇಗ ಬರುವ ಹಾಗೆ ಆಯಿತು. ಅವನ ಆ ಗರ್ಲ್ ಫ್ರೆಂಡಿಂದ ದೂರ ಹೋಗಿದ್ದೇ ಒಳ್ಳೆಯದಾಯಿತು. ಆ ಹುಡುಗಿ ಪರ್ವ ಏನೇನೂ ಸರಿ ಇರಲಿಲ್ಲ. ಅವಳ ಜೊತೆ ಸೇರಿಕೊಂಡು ಇವನು ಕೆಟ್ಟ ದಾರಿ ಹಿಡಿದಿದ್ದ. ತಮ್ಮ ಸಂತೋಷವನ್ನು ಮಗಳಲ್ಲಿ ಹಂಚಿಕೊಂಡರು ಪಾವನಿ. ಹೇಳಿದಂತೆ ಪೂರ್ವಾಂಕ್ ಅಂದೇ ಹೋಗಿ ಸೂರ್ಯಕಾಂತ್ ಅವರ ಬಳಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ದ. ಅವರಿಗೆ ಅಡ್ವಾನ್ಸ್ ದುಡ್ಡನ್ನು ಕೊಟ್ಟು ಬಂದಿದ್ದ. ಕೆಲ ದಿನಗಳ ಬಳಿಕ ಸೂರ್ಯಕಾಂತ್ ಅವರು ಪೂರ್ವಾಂಕ್ನನ್ನು ಕರೆದಿದ್ದರು. ಅವನ ಬಳಿ ಒಂದು ಹುಡುಗಿಯ ಫೋಟೋ ಕೊಟ್ಟು, ಈ ಹುಡುಗಿ ನಿಮ್ಮ ಮನೆಯ ಬಳಿ ಸುಳಿದಾಡ್ತಿರ್ತಾಳೆ. ಈ ಹುಡುಗಿ ಯಾರು ಅಂತ ಗೊತ್ತಿದ್ಯಾ ಎಂದು ಕೇಳಿದರು. ಅವನು ಹಿಂದೊಮ್ಮೆ ಎಲ್ಲೋ ನೋಡಿದ್ದೇನೆ ಎನಿಸಿತು. ಆದರೆ ಎಲ್ಲಿ, ಯಾರೆಂದು ನೆನಪಾಗುತ್ತಿಲ್ಲ. ಸರ್, ನಾನು ನನ್ನ ಸೆಲ್ಫೋನಲ್ಲಿ ಇದರ ಫೋಟೋ ಹಿಡ್ಕೊಂಡು ಹೋಗ್ತೀನಿ. ರಿಧಿಗೆ ಪರಿಚಯನಾ ಅಂತ ಕೇಳ್ತೀನಿ. ನನಗೆ ಈ ಹುಡುಗಿ ಯಾರು ಅಂತ ಗೊತ್ತಾಗ್ತಿಲ್ಲ. ಅವನು ಆ ಫೋಟೋವನ್ನು ರಿಧಿಯ ಸೆಲ್ಫೋನ್ಗೆ ಫಾರ್ವರ್ಡ್ ಮಾಡಿದ್ದ. ರಿಧಿಗೆ ಚಿರಪರಿಚಿತವಾದ ಹುಡುಗಿ ಅವಳು ತನಗೆ ಈ ರೀತಿ ತೊಂದರೆ ಕೊಡುತ್ತಿದ್ದಾಳಾ? ಆಶ್ಚರ್ಯವಾಗಿತ್ತು. ನಂಬಲೇ ಸಾಧ್ಯವಾಗುತ್ತಿಲ್ಲ ರಿಧಿಯಿಂದ. ಹಾಗಾದರೆ ಆ ಹುಡುಗಿ ಯಾರು? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.